ಸಂಯುಕ್ತ ಕರ್ನಾಟಕ ಇಡೀ ಬಳಗಕ್ಕೆ ನನ್ನನ್ನು ಮತ್ತೆ ಕಲಬುರಗಿಗೆ ಕರ್ಕೊಂಡ್ಬಂದಿದ್ದಕ್ಕೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಇವತ್ತು ಮಂಡಿಸ್ತೀನಿ. ನಿಮ್ಮಲ್ಲಿ ಬಹಳ ಜನ ನಾನು ಬರೆದ ಲೇಖನಗಳನ್ನು ಓದಿರಬಹುದು, ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳನ್ನು ನೋಡಿರಬಹುದು. ಇವತ್ತು ಅದನ್ನೇ ತಾವುಗಳು ಏನು ಸಣ್ಣದಾಗಿ ಕೇಳಿದ್ರಿ, ನೋಡಿದ್ರಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಮೊದಲಿಗೆ ನಾನು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ನಾನು ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಅಲ್ಲ. ನಾನು 12ನೇ ತರಗತಿಯವರೆಗೆ ಒಂದು ಸಲನೂ ಫಸ್ಟ್ ಕ್ಲಾಸ್ ತಗೊಂಡಿಲ್ಲ. 60% ಮಾರ್ಕ್ಸ್ ನಾನು ತಗೊಂಡೇ ಇಲ್ಲ 1ರಿಂದ 12ನೇ ತರಗತಿವರೆಗೆ. ನಮ್ಮ ತಂದೆಯವರು ನನಗೆ ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು. ನನಗೆ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಸೇರಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ನನಗೆ PUCನಲ್ಲಿ ಬಂದಿದ್ದು 52% ಅಂಕಗಳು ಮಾತ್ರ. ಈಗೆಲ್ಲ ನೀವೆಲ್ಲ 90%, 80 ತಗೋತೀರಿ. ನಾ ತಗೊಂಡಿದ್ದು ಬರೀ 52. ಹೀಗಾಗಿ ಯಾವುದೂ ಕಾಲೇಜಿನಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ಆಗ ನಾನು ಕಲಿಯುವಂಥ ಸಂದರ್ಭದಲ್ಲಿ ಈಗಿರುವಷ್ಟು ಹೆಚ್ಚಿಗೆ ಕಾಲೇಜ್ಗಳಿರಲಿಲ್ಲ. ಇದ್ದ 2 ಕಾಲೇಜಲ್ಲಿ ಡೊನೇಷನ್ ಕೇಳಿದ್ರು. 30,000 ರೂಪಾಯಿ ಡೊನೇಷನ್ ಕೊಡಬೇಕಂತ ಕೇಳಿದ್ರು. ನಮ್ಮ ಅಪ್ಪ ಅವರು ಬರ್ತಿದ್ದ ಪಗಾರ 800 ರೂಪಾಯಿ. 800 ರೂಪಾಯಿ ಪಗಾರ, 30,000 ರೂಪಾಯಿ ಡೊನೇಷನ್ನ. ಇಷ್ಟು ಕೊಟ್ಟರೆ ನಮ್ಮ ಮನೆಗೆ ಊಟ ತಿಂಡಿ ಏನು ಮಾಡಬೇಕಂತ ಹೇಳಿ ನನಗೆ ಯೋಚನೆ ಬಂತು. ನಮ್ಮ ಅಪ್ಪಾಜಿಯವರು ಬ್ಯಾಂಕ್ನಿಂದ ಸಾಲ ಮಾಡಿ ನಿನಗೆ 30,000 ರೂಪಾಯಿ ಟ್ಯೂಷನ್ ಫೀ ಕಟ್ತೀನಿ ಅಂತ ಹೇಳಿದ್ರು, ಕ್ಯಾಪಿಟೇಷನ್ ಫೀ. ನಾನು ಆಗಿಂದ ಮೊದಲಿಂದ ಒಂದು ತಾತ್ವಿಕವಾಗಿ ವಿರೋಧವಾಗಿದ್ದೆ. ಯಾವುದೇ ಕೆಲಸಕ್ಕೂ ಡೊನೇಷನ್ ಕೊಟ್ಟು ಸೇರಬಾರ್ದಂತ. ಹೀಗಾಗಿ ಡೊನೇಷನ್ ಕೊಡಲಿಕ್ಕೆ ನಂದು ವಿರೋಧ ಇತ್ತು. ನಮ್ಮ ಅಪ್ಪಾಜಿಯವರಿಗೆ ಕೊಡಬೇಡಿ ಅಂತ ಹೇಳಿದೆ. ಅವರು ನೀನು ಇಂಜಿನಿಯರ್ ಆಗಬೇಕಂತ ಹೇಳಿ ನನ್ನ ಕನಸಿದೆ, ಇಂಜಿನಿಯರ್ ಆಗಬೇಕಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ, ಡೊನೇಷನ್ ಕೊಡಲಿಲ್ಲ. ಮತ್ತೇನು ಮಾಡ್ತೀನಿ ಅಂತ ಕೇಳಿದ್ರು. ನನಗೆ ಪತ್ರಕರ್ತ ಆಗಬೇಕಂತ ಆಸೆ ಇದೆ, ಪತ್ರಕರ್ತ ಆಗಬೇಕು, ಜರ್ನಲಿಸಮ್ ಓದ್ತೀನಿ ಅಂತ ಹೇಳಿದ್ರು. ಆಗಿನ ಕಾಲದಲ್ಲಿ ಎಲ್ಲೂ ಜರ್ನಲಿಸಮ್ ಅಂತ ಇರಲೇ ಇಲ್ಲ. ಸರಿ ಅಂತ ಹೇಳಿ ನಮ್ಮ ಅಪ್ಪಾಜಿಯವರ ದೋಸ್ತರೊಬ್ಬರು ಬಂದಿದ್ದರು. ನೋಡ್ರಿ, ನಿಮಗೆ ಇವನಿಗೆ ಇಂಜಿನಿಯರ್ ಆಗಬೇಕಂತ ಆಸೆ ಇದೆ, ಈತ BSc ಕಲ್ತ್ರೆ, ಸೈನ್ಸ್ ಕಲ್ತ್ರೆ 1 ವರ್ಷ ಶೂಟ್ ಕೊಡ್ತಾರೆ, 4 ವರ್ಷದಲ್ಲಿ ಮುಗಿಸ್ಬೋದು, BSc ಸೇರಿಸೋದು ಅಂತ ಹೇಳಿದ್ರು. ನಾನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ BScಗೆ ಅಡ್ಮಿಷನ್ ಮಾಡಿಸಿದೆ. ನನಗೆ, ನೀವೆಲ್ಲ ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಿಗೆ ಸೈನ್ಸ್ ಇಷ್ಟ ಇರಬಹುದು. ನನಗೂ ಗಣಿತಕ್ಕೂ ಎಣ್ಣೆ ಸೀಗೆಕಾಯಿ. ಗಣಿತ ಒಂದು ಕಡೆ ಆದರೆ ನಾನು ಭಾಳ ದೂರ ಇರ್ತೀನಿ ಗಣಿತದಿಂದ. ನನಗಾಗಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ನನಗೆ ಅದ್ರ ಜೊತೆ ಹಿಸ್ಟ್ರಿ, ಸೋಷಿಯಲ್ ಸ್ಟಡೀಸ್, ಇಂಗ್ಲೀಷ್ ಇವೆಲ್ಲ ವಿಷಯಗಳು ಇದ್ದವು. ನಾನು ಮೊದಲ BScನಲ್ಲಿ ಇಂಗ್ಲೀಷ್ನಲ್ಲಿ, ಸೋಷಿಯಲ್ ಸ್ಟಡೀಸಲ್ಲಿ 60% ಮೇಲೆ ತಗೊಂಡೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟಲ್ಲಿ 40ಕ್ಕಿಂತ ಹೆಚ್ಚಿಗೆ ಎಲ್ಲೂ ಹೋಗಿಲ್ಲ. 100ಕ್ಕೆ 40 ಅಂಕ ಮಾತ್ರ. ಹಂಗೂ ಹಿಂಗೂ ಮೊದಲನೇ BSc ದಾಟ್ಕೊಂಡೆ. ಸೆಕೆಂಡ್ BSc ಬಂದಾಗ ನನಗೆ ಇನ್ನೂ ಜಾಸ್ತಿ ಆಯ್ತು ಲೆವೆಲ್. ನನಗೇನೂ ಅರ್ಥ ಆಗ್ತಿರಲಿಲ್ಲ. ಶಾಲೆಯಲ್ಲಿ ನಮ್ಮ ಮಾಸ್ತರ್ ಏನು ಕಲಿಸ್ತಾರೆ ಏನೂ ತಿಳಿತಿರಲಿಲ್ಲ. ನಾನು ಹೀಗಾಗಿ ಎಕ್ಸಾಮಿನೇಷನ್ನಲ್ಲಿ ನಾನು
ಫಿಸಿಕ್ಸ್ನಲ್ಲಿ ಪಾಸ್ ಆದೆ, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಲ್ಲಿ ಫೇಲ್ ಆದೆ. ಇದಾದ ನಂತರ ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ ಅದನ್ನು ಪಾಸ್ ಮಾಡಿಕೊಂಡೆ. 3ನೇ BSc ಹೋದಾಗ ನಮ್ಮ ಸಬ್ಜೆಕ್ಟ್ಸ್ ಇನ್ನೂ ಕಠಿಣವಾಯಿತು. 3ನೇ BScಲಿ ಮತ್ತೆ ನಾನು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನಲ್ಲೂ ಫೇಲ್ ಆದೆ. ಕಡೆಗೆ ನಮ್ಮ ಅಪ್ಪಾಜಿ ಅವರಿಗೆ ಏನಪ್ಪ ಇವ ಎಂಜಿನಿಯರ್ ಆಗಬೇಕಂತ ಹೇಳಿ ಇವನಿಗೆ ನಾವು BSc ಸೇರಿಸಿದ್ವಿ. ಎಂಜಿನಿಯರಿಂಗು ಸೀಟ್ ಸಿಗಲಿಲ್ಲ, BSc ಫೇಲ್ ಆದ, ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತರು. ಒಬ್ಬನೇ ಮಗ, ಕುಟುಂಬದ ಹೆಸರು ಮುಂದೆ ತರ್ತಾನೆ ಅಂದರೆ ನಾನು ಫೇಲ್ ಆಗಿ ಮನೆಗೆ ಕೂತೀನಿ. ಭಾಳ ಬೇಸರ ಮಾಡಿಕೊಂಡ್ರು. ನೀನು ನಾಲಾಯಕ್ ಅಂದರು, ನಿನ್ನ ಫ್ರೆಂಡ್ಸ್ ಎಲ್ಲ ರ್ಯಾಂಕ್ ತಗೊಂಡಾರೆ ಅಂದರು. ನಮ್ಮ ಚಿಕ್ಕಪ್ಪನ ಮಗಳು ಯೂನಿವರ್ಸಿಟಿಗೆ ರ್ಯಾಂಕ್ ತಗೊಂಡ್ಳು. ಅವ್ರ ಮನೆ ನಮ್ಮ ಫ್ಯಾಮಿಲಿ ಕುಟುಂಬದ ಕೂಡ ಎಲ್ಲ ಯಾವುದೇ ಫಂಕ್ಷನ್ ಹೋದ್ರು ಎಲ್ಲರೂ ಅಯ್ಯೋ ನಿಮ್ಮ ಮಗ ಫೇಲ್ ಆದ್ನಲ್ಲ. ನನಗೆ ಫೇಲ್ ಆದೆ ಅಂತ ಯಾರ್ದು ಹೆದರಿಕೆ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಬಿಟ್ರು. ಯಾವುದಾದ್ರೂ ಫ್ರೆಂಡ್ಸ್ ಮನೆಗೆ ಹೋದರೆ ನಿಮ್ಮ ಮಗ ಫೇಲ್ ಆದಂತಲ್ಲ ಅಯ್ಯೋ ಪಾಪ ಅನ್ನೋರು. ಹೀಗಾಗಿ ಪ್ರತಿಯೊಬ್ಬರು ನನ್ನ ಮೇಲೆ ಕರುಣೆ ತೋರಿಸೋರು. ಏನಪ್ಪ ಮಾಡಲಿ, ಇಂಥ ಮಗನ ಹೆತ್ತದೆ ಅಂತ ನಮ್ಮ ತಾಯಿಯವರಿಗೆ ಭಾಳ ಬೇಸರ ಆಯಿತು. ಇದಕ್ಕೆ ಉಲ್ಟಾ ನೋಡ್ರಿ, ನನ್ನ ತಂಗಿ ಇದ್ದಾಳೆ, ಆಕಿ ಕ್ಲಾಸ್ಗೆ ಫಸ್ಟ್, ಎಲ್ಲ ತರಗತಿಯಲ್ಲೂ ಫಸ್ಟ್ ರ್ಯಾಂಕ್. ಒಂದೇ ಹೊಟ್ಟೆಯಲ್ಲಿ ಇಂಥ ಇಬ್ಬರು ಹೆಂಗೆ ಹುಟ್ಟಿದ್ರು ಅಂತ ಎಲ್ಲರೂ ಕೇಳ್ತಿದ್ರು ನಮ್ಮ ತಾಯಿಗೆ. ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟಾನೆ, ಅವ್ನು ಫೇಲ್ ಆಗಿದ್ದಾನೆ, ಮಗಳು ರ್ಯಾಂಕ್ ಬಂದಾಳಲ್ಲ ಹೆಂಗೆ ಅಂತ. ಹೆಣ್ಮಕ್ಳು ಬುದ್ಧಿ ಜಾಸ್ತಿ, ಅದಕ್ಕೆ ನೀವೆಲ್ಲ ಇನ್ನೂ ಕೂತೀರಿ. ಗಂಡು ಮಕ್ಕಳೆಲ್ಲ ಹೋದ್ರು, ಇಲ್ಲ ಹೋಗಿಲ್ಲ, ಹೋದ್ರು ಅಂತ ಹೇಳಿದೆ. ಏನು ಮಾಡೋ, ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರು ನಮ್ಮ ಮನೇಲಿ. BSc ಫೇಲ್ ಆಯಿತು, ಏನು ಮಾಡೋದಂತೇಳಿ ನಮ್ಮಪ್ಪ ಅವರು ನಿನಗೇನೂ ನೌಕರಿ ಸಿಗೋಂಗಿಲ್ಲ, ಟೈಪಿಸ್ಟ್ ಆಗೋ ನೀನಂತ ಹೇಳಿದ್ರು. ನನಗೆ ಒಂದು ಟೈಪ್ ರೈಟಿಂಗ್ ತರಗತಿಗೆ ಸೇರಿಸಿದ್ರು. ನಾನು ಧಾರವಾಡದಲ್ಲಿದ್ದೆ, ಟೈಪ್ ರೈಟಿಂಗ್ ತರಗತಿಗೆ ಸೇರಿಕೊಂಡೆ, ಶಾರ್ಟ್ ಹ್ಯಾಂಡ್ ಕಲ್ತ್ಕೊಂಡೆ. ಯಾಕಂದರೆ ನನಗೆ ಪತ್ರಕರ್ತ ಆಗಬೇಕಂತ ಆಸೆ ಇತ್ತು. ಪತ್ರಕರ್ತರಿಗೆ ಶಾರ್ಟ್ ಹ್ಯಾಂಡ್ ಬರಬೇಕಾಗಿದೆ ಆಗಿನ ಕಾಲದಲ್ಲಿ. ಸೊ ಶಾರ್ಟ್ ಹ್ಯಾಂಡ್ ಕಲಿತೆ, ಟೈಪಿಂಗ್ ಕಲಿತೆ, ಎರಡರಾಗ ಒಳ್ಳೆ ಅಂಕಗಳು ಬಂತು, ಪಾಸ್ ಆದ. BSc ಇನ್ನೂ ಮುಗಿದಿರಲಿಲ್ವಲ್ಲ, 3ನೇ 2 ಸಬ್ಜೆಕ್ಟ್ ಫೇಲ್ ಆಗಿದ್ದೆ. ಸೆಪ್ಟೆಂಬರ್ನಲ್ಲಿ ಮತ್ತೆ ಅಪಿಯರ್ ಆದೆ. ಫಿಸಿಕ್ಸ್ ಪಾಸ್ ಆಯಿತು, ಮತ್ತೆ ಮ್ಯಾಥ್ಸ್ ಫೇಲ್ ಆಯಿತು. ಇನ್ನೂ ಭಾಳ ಬೇಸರ ಬತ್ಕೊಂಡ್ರು ನಮ್ಮ ಮನೆಯವರು. ಮತ್ತೆ ಮಾರ್ಚ್ನಲ್ಲಿ ಮತ್ತೆ ಪರೀಕ್ಷೆ ಕಟ್ಟಿದೆ. ಮಾರ್ಚ್ನಲ್ಲಿ ನಾನು ಗಣಿತದಲ್ಲಿ 36 ಅಂಕ ತಗೊಂಡು ಪಾಸ್ ಆದೆ.